ನಮಸ್ತೆ. ನಾನಿವತ್ತು ಒಂದೇ ಕಡೆ 10ರಿಂದ 12 ದೇವರುಗಳು ಇರುವಂತಹ ದೇವಸ್ಥಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಲ್ಲದೆ ಹೈಯೆಸ್ಟು ಮೂವಿ ಸೀರಿಯಲ್ಗಳು ಮತ್ತು ಸಿನಿಮಾ ಶೂಟಿಂಗ್ ಆಗಿರುವಂತಹ ದೇವಸ್ಥಾನ ಇದು. ಮತ್ತು ನೋಡೋದಕ್ಕೂ ಅಷ್ಟೇ ಅದ್ಭುತವಾಗಿದೆ. ಪರಿಸರದ ಮಧ್ಯೆ ಇದೆ. ಸುತ್ತಮುತ್ತ ಸುಂದರವಾದ ಮರಗಿಡಗಳಿದೆ, ಪಾರ್ಕ್ ಇದೆ, ಹಾಗೆ ಪಕ್ಷಿಗಳನ್ನು ಸಹ ಇವರು ಸಾಕಿದ್ದಾರೆ. ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಸುತ್ತ ಕಲ್ಲು ಬಂಡೆಗಳ ಮಧ್ಯೆ, ದೊಡ್ಡ ದೊಡ್ಡ ಎತ್ತರವಾದ ಮರಗಳ ಮಧ್ಯೆ, ಸುಂದರವಾದ ಪರಿಸರದ ಮಧ್ಯೆ ಈ ದೇವಸ್ಥಾನ ಇರೋದ್ರಿಂದ ನೋಡೋದಕ್ಕೆ ತುಂಬಾನೇ ಖುಷಿ ಅನ್ಸತ್ತೆ. 1 ಗಂಟೆ ಆರಾಮಾಗಿ ಈ ದೇವಸ್ಥಾನ ಸುತ್ತಬಹುದು. ಪಕ್ಷಿಗಳನ್ನು ಸಹ ಸಾಕಿದ್ದಾರೆ. ಆ ಪಕ್ಷಿಗಳ ಕಲರವ ಕೂಡ ಆ ಪರಿಸರಕ್ಕೆ ಹೊಂದ್ಕೊಂಡು ಒಂದು ಬೇರೆಯ ಲೋಕನೇ ಸೃಷ್ಟಿ ಮಾಡತ್ತೆ. ನಾನು ನಿಮಗೆ ಮೊದಲು ಸುತ್ತಮುತ್ತ ಇರುವಂತಹ ದೇವರುಗಳನ್ನು ತೋರಿಸಿ ಆಮೇಲೆ ಮುಖ್ಯ ದೇವರನ್ನು ತೋರಿಸ್ತೀನಿ. ಈಗ ನಾನು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಪಕ್ಷಿಗಳನ್ನು ಫಸ್ಟು ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ಇವತ್ತು ಕರಿಮಣಿ ಸೀರಿಯಲನ್ನು ಶೂಟಿಂಗ್ ಮಾಡ್ತಿದ್ದಾರೆ. ನಾನೀಗ ಮೇಲೆ ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಬಸವಣ್ಣನ ಸ್ಟ್ಯಾಚ್ಯೂ ಮತ್ತೆ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಶಿವರಾತ್ರಿಗೆ ವಿಶೇಷವಾಗಿ ಪೂಜೆ ಇರುತ್ತೆ. ಮತ್ತೆ ಈ ಶಿವಲಿಂಗನ ಮೇಲೆ ಹತ್ತಿ ಹೋಗಿ ಈ ಶಿವಲಿಂಗವನ್ನ ಸುತ್ತೋದಿಕ್ಕೆ ಶಿವರಾತ್ರಿ ಟೈಮಲ್ಲಿ ಬಿಡ್ತಾರೆ ಒಳಗಡೆ. ನಾರ್ಮಲ್ ಟೈಮಲ್ಲಿ ಒಳಗೆ ಹೋಗೋಕ್ಕೆ ಬಿಡೋದಿಲ್ಲ ನಮಗೆ. ನಾನೀಗ ಇಲ್ಲಿಂದ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮುಂದಕ್ಕೆ ಚಿಕ್ಕ ಚಿಕ್ಕದು ತುಂಬ ದೇವರುಗಳಿದೆ. ಅದಕ್ಕಿಂತ ಮೊದಲು ನನಗೆ ಫಸ್ಟು ಇಲ್ಲಿ ಸಿಕ್ಕಿದ್ದು ನಾಗರಕಲ್ಲು. ಮತ್ತು ಪಕ್ಕದಲ್ಲಿ ಚಿಕ್ಕದೊಂದು ಹುತ್ತ ಸಹ ಇದೆ. ಇದು ಮೊದಲೆಲ್ಲ ಈಗಿರಲಿಲ್ಲ, ಈಗೆಲ್ಲ ಚೇಂಜ್ ಮಾಡಿದ್ದಾರೆ. ರೈಟ್ ತಿರುಗಿದ್ರೆ ಇಲ್ಲಿ ನಾಗರಕಟ್ಟೆ ಇದೆ. ಇದು ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಇತ್ತು, ಈಗ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸುಮಾರು ವರ್ಷ ಹಳೆಯದಾದ ಹರಳಿ ಮರ ಇದು. ಈ ಹರಳಿ ಮರದ ಕೆಳಗಡೆ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಈಗ ಪಕ್ಕದಲ್ಲಿ ಒಳಗಡೆ ಬರ್ತಿದ್ದೀನಿ. ಇಲ್ಲಿ 4-5 ದೇವರುಗಳು ಇದೆ. ಮೊದಲು ನಮಗೆ ಲೆಫ್ಟಲ್ಲಿ ಎದುರುಗಡೆ ಶನೇಶ್ವರ ಸ್ವಾಮಿ ಇದೆ. ಲೆಫ್ಟಲ್ಲಿ ವಲ್ಲಿ ದೇವಿಯರ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಹಾಗೆ ಒಂದು ರೌಂಡ್ ಸುತ್ತಿದ್ರೆ ಇದು ನೋಡಿ ಕಲ್ಲಿದೆ. ಕಲ್ಲು ಹಿಂದೆಗಡೆ ಕಲ್ಲಿದೆ, ಮುಂದೆ ದೇವಸ್ಥಾನ ಇದೆ. ಇದು ಆಂಜನೇಯ ಸ್ವಾಮಿ. ಅದ್ರ ಪಕ್ಕದಲ್ಲೇ ರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇನ್ನೊಂದು ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ ಇದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಸಾಯಿಬಾಬಾ ದೇವಸ್ಥಾನ ಇದೆ.
ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ಕೃಷ್ಣನ ದೇವಸ್ಥಾನ ಇದೆ. ಎಡಗಡೆ ಗಣೇಶ ಇದೆ, ಬಲಗಡೆ ಮಾತೆ ಪಾರ್ವತಿ ಇದೆ. ಇಲ್ಲಿ ಮುಖ್ಯ ದೇವರು ಶ್ರೀ ಮಂಜುನಾಥ ಸ್ವಾಮಿ. ಬಲಗಡೆ ಮಾತೆ ಪಾರ್ವತಿ ಇದ್ದಾರೆ. ಈ ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಬನಶಂಕರಿಯ 2ನೇ ಹಂತದಲ್ಲಿ ಇರೋದು. ಇದರ ಹೆಸರು ಧರ್ಮಗಿರಿ ಮಂಜುನಾಥ ಸ್ವಾಮಿ ಅಂಥೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿದ ನಿಮಗೆ ಧನ್ಯವಾದಗಳು.